ಈ ಮನುಷ್ಯ ಇಂಡಿಯಾನ ರಿಪ್ರೆಸೆಂಟ್ ಮಾಡ್ತಾರೆ ಕೇಜ್ ಅಲ್ಲಿ, ಬಟ್ ನಮ್ ಇಂಡಿಯಾ ಇವ್ರನ್ನ ರಿಪ್ರೆಸೆಂಟ್ ಮಾಡ್ತಿಲ್ಲ ಗುರು. ಈ ವಿಡಿಯೋ ಪೂರ್ತಿ ಎಂಡ್ ತನಕ ನೋಡಿ ಸ್ನೇಹಿತರೆ, ನಾನ್ ಹೇಳ್ತೀನಿ ನಿಮ್ಗೆ ಇವ್ರ ಬಗ್ಗೆ. ಇವರು ಬೇಸಿಕ್ಲಿ ನೀವು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡ್ತಿರೋ ಹಾಗೆ ಎ ಚಾಂಪಿಯನ್ ವಿತ್ ಎ ಮೆಡಲ್, ಬಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎ ಸೆಕ್ಯೂರಿಟಿ ಗಾರ್ಡ್ ಡೂಯಿಂಗ್ ನೈಟ್ ಶಿಫ್ಟ್ ಜಾಬ್. ಯಾಕಂತ ಗೊತ್ತಾ ಸ್ನೇಹಿತರೆ? ಬಿಕಾಸ್ ಓನ್ಲಿ ಫೈಟಿಂಗ್ ಕೆರಿಯರ್ ಮಾತ್ರ ಇವರ ಜೀವನ ಸಾಗಿಸೋಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ನೈಟ್ ಶಿಫ್ಟ್ ಅಲ್ಲಿ ಜಾಬ್ ಮಾಡ್ತಿದ್ದಾರೆ ಇವರು. ಮತ್ತೆ ಸ್ನೇಹಿತರೆ, ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ಗೆ ಕ್ರೋರ್ಸ್ ಅಲ್ಲಿ ಸಿಗುತ್ತೆ ಅಲ್ವಾ, ಬಟ್ ಈ ಫೈಟರ್ಗೆ ಏನು ಇಲ್ಲ. ಸೊ ನೀವೇ ಒಂದ್ ಯೋಚನೆ ಮಾಡಿ ನೋಡಿ, ಒಂದು ಜಾಬ್ ಇಂದ ಏನ್ ಮಾಡಕ್ಕಾಗುತ್ತೆ ಅಲ್ವಾ ಸ್ನೇಹಿತರೆ. ನಾವು ಇಂಡಿಯಾದಲ್ಲಿ ಅವರು ಗೋಲ್ಡ್ ಮೆಡಲ್ ಗೆದ್ದಾಗ ಎಲ್ರು ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ಅವರ ಟ್ರೈನಿಂಗ್ ನಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ? ಅವರು ಬ್ಲೀಡಿಂಗ್ ಆದಾಗ ಯಾರು ಸಪೋರ್ಟ್ ಮಾಡ್ತಾರೆ? ಮತ್ತೆ ಫೈನಲಿ ಸ್ನೇಹಿತರೆ, ಅವರ ಕನಸು ಮತ್ತೆ ಜೀವನದ ಮಧ್ಯೆ ಯಾರು ಸಪೋರ್ಟ್ ಮಾಡ್ತಾರೆ ಅಲ್ವಾ. ಸೊ ಬೀಯಿಂಗ್ ಎ ಕ್ರಿಕೆಟಿಂಗ್ ಫ್ಯಾನ್ ಸ್ನೇಹಿತರೆ, ಅಕಾರ್ಡಿಂಗ್ ಟು ಮೀ ಇಂಡಿಯಾದಲ್ಲಿ ಕ್ರಿಕೆಟ್ಗೆ ಮಾತ್ರ ಅಲ್ಲ ಎಲ್ಲಾ ಸ್ಪೋರ್ಟ್ಸ್ಗೂ ಸಪೋರ್ಟ್ ಮಾಡ್ಲೇಬೇಕು ಅಂತ ನನ್ನ ಅನಿಸಿಕೆ, ನಾಟ್ ಜಸ್ಟ್ ಕ್ರಿಕೆಟ್. ಸೊ ಫೈನಲಿ ಸ್ನೇಹಿತರೆ, ಈ ರೀಲ್ ನಿಮಗೆ ಇಷ್ಟವಾಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಅಂಡ್ ರೆಸ್ಪೆಕ್ಟೆಡ್ ಪರ್ಸನ್ ಟ್ಯಾಗ್ ಮಾಡಿ. ಅಂಡ್ ಫೈನಲಿ ಕಮೆಂಟ್ ಅಲ್ಲಿ ವಿ ಸಪೋರ್ಟ್ ಆಲ್ ಸ್ಪೋರ್ಟ್ಸ್ ಅಂತ ಕಮೆಂಟ್ ಖಂಡಿತ ಮಾಡಿ, ನೀವೇನಾದ್ರೂ ನನ್ ಜೊತೆ ಅಗ್ರಿ ಆಗಿದ್ರೆ.